ಕೃಷ್ಣ ಹೇಳೋ ಮಾತು ಇದು ಸತ್ಯ. ಏನು? ದ್ವೌ ಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವಚ ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥಮೇಶ್ವರನು. ಅರ್ಜುನ ಕೇಳು, ಜಗತ್ನಲ್ಲಿ 2 ಥರ ಜನ ಇದ್ದೇ ಇದ್ದಾರೆ, ಒಂದು ಕೆಟ್ಟವರು ಒಂದು ಒಳ್ಳೆಯವರು. ಇದನ್ನು ಎಂದಿಗೂ ಬದಲಾಯಿಸ್ಲಿಕ್ಕೆ ಆಗಲ್ಲ. ಒಳ್ಳೆಯದ್ರ ಬಗ್ಗೆ ಹೇಳಿದೆ, ಕೆಟ್ಟದ್ರ ಬಗ್ಗೆ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ಅರ್ಜುನಿಗೆ ಯಾಕೆ ಬೇಕು ಈ ಕೆಟ್ಟದ್ದೆಲ್ಲ? ಈಗ ಯುದ್ಧ ಆಗ್ತಾ ಇರೋದೇ ಕೆಟ್ಟದ್ರಿಂದ ಅಂತ ಅವನಲ್ಲಿ ಉಪದೇಶ ಕೊಟ್ಟ ಕೃಷ್ಣ. ಏನು ಉಪದೇಶ ಕೊಟ್ಟ? ಅಸುರ ಜನರು ಇದ್ದೇ ಇರ್ತಾರೆ ಲೋಕದಲ್ಲಿ, ದೈತ್ಯರು ಇದ್ದೇ ಇರ್ತಾರೆ. ದೈತ್ಯರು ಇಲ್ಲದೆ ಕೆಟ್ಟವ್ರು ಇಲ್ಲದೆ ಎಲ್ಲರೂ ಒಳ್ಳೆಯವರು ಅಂತ ಇರಲ್ಲ. ಅದು ಯೋಗ್ಯತೆ ಹಾಗೆ. ಕೆಟ್ಟವ್ರು ಇದ್ದಾಗ ನಮ್ಮವರೇ ದೂಷಣೆ ಮಾಡ್ತಾರೆ. ನಿಮ್ಮ ಶತ್ರು ಎಲ್ಲಿ? ನಿಮ್ಮ ಪಕ್ಕಕ್ಕೆ ಇದ್ದಾನೆ ಅಂತ ಹೇಳ್ತಾರಲ್ಲ, ದೂರದಲ್ಲಿ ಬೇಡ, ನಿಮ್ಮ ಹತ್ರ ನಂಬಿದವರೇ ಶತ್ರುಗಳು ಅಂತ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಜೀವರ ಸ್ವಭಾವನೆ ಹಾಗೆ. ಕೆಲವರು ಯಾವಾಗಲೂ ನಮ್ಮವರಾದರೂ ಅವ್ರನ್ನ ಬೈತಾರೆ, ಎಷ್ಟೇ ಹತ್ತಿರದವ್ರನ್ನೂ ಬೈತಾರೆ. ಈ ನಿಟ್ಟಿನೆಲ್ಲ ನೋಡಿದಾಗ ನಮ್ಮವನೇ ರಾಮ, ಭರತಖಂಡದವ ರಾಮ. ಆದರೆ ಎಲ್ಲೋ ವಿದೇಶಗಳಲ್ಲಿ ಹರೇ ರಾಮ ಅಂತ ನಮ್ಮ ಲಾಂಛನಗಳನ್ನು ಹಾಕ್ಕೊಂಡು ಹಾರ್ಮೋನಿಯಂ ಇಟ್ಕೊಂಡು ಬಾರಿಸ್ತಾ ಇರ್ತಾರೆ. ನಾವು ನೋಡ್ಬೋದು. ನಮಗೆ ನಮ್ಮ ತನ ಹೊರಟೋಗಿದೆ, ಬೇರೆಯವರೆಲ್ಲ ನಮ್ಮ ತನವನ್ನು ಆಶ್ರಯಿಸ್ತಾ ಇದ್ದಾರೆ. ಇದಕ್ಕಿಂತ ಒಂದು ದುರವಸ್ಥೆ ಬೇಕಾ?